ಹಲೋ ನಮಸ್ತೆ ವೀಕ್ಷಕರೇ. ನಮ್ಮ ಕರಾವಳಿನಲ್ಲಿ ಮಳೆಗಾಲ ಬಂತು ಅಂದರೆ ಎಲ್ಲ ಕಡೆ ಕೆಸುವಿನ ಎಲೆಗಳದ್ದೇ ರಾಜ್ಯ. ಈ ಕೆಸುವಿನ ಎಲೆಯಿಂದ ಪತ್ರೊಡೆ ಹೇಗೆ ಮಾಡೋದು ಅಂತ ಇವತ್ತು ನಾವು ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಈ ಪತ್ರೊಡೆ ಮಾಡೋದಿಕ್ಕೆ ಮೇನ್ ಕೆಸುವಿನ ಎಲೆನ ಒಂದು 10 ರಿಂದ 15 ಕೆಸುವಿನ ಎಲೆನ ಕ್ಲೀನ್ ಮಾಡಿಕೊಂಡು ಒಂದು ಸಣ್ಣಕ್ಕೆ ಹೆಚ್ಕೊಂಡು ಇಟ್ಟಿರ್ಬೇಕು. ಆಮೇಲೆ ಬಾಳೆ ಎಲೆ ಕೂಡ ಈ ತರ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು. ಜೊತೆಗೆ 1 ಕಪ್ ಬಾಯ್ಲ್ಡ್ ರೈಸ್, ಕರಾವಳಿ ತೀರದಲ್ಲಿ ಇದನ್ನ ಕುಚ್ಚಲಕ್ಕಿ ಅಂತ ಕರಿತೀವಿ. ಬೆಳ್ತಿಗೆ ಅಕ್ಕಿ 2 ಕಪ್, ಇದನ್ನ ಬೇರೆ ಬೇರೆಯಾಗಿ ನೆನೆಸಿಟ್ಕೊಂಡಿರ್ಬೇಕು. ಈಗ ಫಸ್ಟಿಗೆ ನಾವು ಒಂದು ಬಾಣಲೆ ತಗೊಂಡು ಅದರಲ್ಲಿ ತೆಂಗಿನ ಎಣ್ಣೆ, ಇದರಲ್ಲಿ ಉದ್ದಿನ ಬೇಳೆ 1/4 ಕಪ್, ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆಯ್ತು ಅಂತ ಅಂದಾಗ ಕೊತ್ತಂಬರಿ ಬೀಜ ಅದು 1 ಕಪ್, ಆಮೇಲೆ ಒಣಮೆಣಸು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಇಷ್ಟು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇನಿನ್ನು ಕೆಂಪಗಾಯಿತು ಅನ್ನೋಷ್ಟರಲ್ಲಿ 1-2 ಟೇಬಲ್ ಸ್ಪೂನು ಮೆಂತೆ ಹಾಕ್ಕೊಂಡು ಹುರ್ಕೋಬೇಕು. ಇದೀಗ ಆಗಿದೆ. ಇದೇ ಒಲೆ ಮೇಲೆ ನಾವು ಕ್ಲೀನ್ ಮಾಡ್ಕೊಂಡಿರೋವಂಥ ಬಾಳೆ ಎಲೆನ ಕೂಡ ಈ ಥರ ಬಾಡಿಸ್ಕೊಂಡಿಟ್ಟಿರ್ಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ನೆನೆಸ್ಕೊಂಡಿರೋವಂಥ ಬಾಯ್ಲ್ಡ್ ರೈಸ್ ಏನಿದೆ ಅದನ್ನು ಹಾಕ್ಕೋಬೇಕು. ಅದ್ರ ಜೊತೆಗೆ ಹುರಿದಿಟ್ಕೊಂಡಿರೋವಂಥ ಮಸಾಲೆ ಕೂಡ ಹಾಕ್ಕೊಂಡು ಮೇಲಿಂದ ಒಂದಿಷ್ಟು, ಈಗ ನಾನೇನು ತೋರಿಸ್ತಿದ್ದೀನಿ ಇದಿಷ್ಟು ಹುಣಸೆ ಹಣ್ಣನ್ನು ಜೊತೆಗೆ ಹಾಕ್ಕೋಬೇಕು. ಇದಿಷ್ಟು ಹಾಕ್ಕೊಂಡು ಮಸಾಲೆ ತರಿಯಾಗಿ ರುಬ್ಕೋಬೇಕು. ಇದನ್ನು ಇನ್ನು ಒಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಜಾರ್ಗೆ ಬೆಳ್ತಿಗೆ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ಉಪ್ಪು ಕೂಡ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡಿರೋವಂಥ 2 ಮಸಾಲೆನ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲ ನೀವು ಇದನ್ನ ಎಲ್ಲ ಸೇರಿಸಿ ಗ್ರೈಂಡರಲ್ಲಿ ಹಾಕ್ತೀನಿ ಅಂದ್ರೂ ಪರವಾಗಿಲ್ಲ. ಸೊ ಮಸಾಲೆ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಈ ಮಸಾಲೆ ರುಬ್ಬಿರೋವಂಥ ಮಸಾಲೆನ 2 ಪಾರ್ಟಾಗಿ ಮಾಡ್ಕೋಬೇಕು. ಪತ್ರೊಡೆ ನಾವೇನು ಮಾಡ್ತಿದ್ದೀವಿ ಅದರಲ್ಲಿ 2 ಬೇರೆ ಬೇರೆ ರೀತಿಯಾದಂಥದ್ದನ್ನ ನಾನಿವತ್ತು ತೋರಿಸ್ತಿದ್ದೀನಿ. ಸೊ ಒಂದು ಪಾರ್ಟ್ ಏನು ತಗೊಂಡಿದ್ದೀವಿ ಅದರಲ್ಲಿ ಈ ಕೊಚ್ಕೊಂಡಿರೋವಂಥ ಕೆಸುವಿನ ಎಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಥರ ಬಾಳೆ ಎಲೆ ಒಂದೊಂದೇ ಬಾಳೆ ಎಲೆ ಇಟ್ಕೊಂಡು ಅದ್ರ ಮೇಲೆ ಇಷ್ಟಿಷ್ಟು ನಾನಿಲ್ಲೇನು ತೋರಿಸ್ತಿದ್ದೀನಿ ಈ ಥರ ಇಷ್ಟು ಹಾಕ್ಕೊಂಡು ಬರಬೇಕು. ಎಲ್ಲ ಬಾಳೆ ಎಲೆಗೂ ಹಾಕ್ಕೊಂಡಾದ್ಮೇಲೆ ಈ ಥರ ಮಡ್ಚ್ಕೊಂಡು ಬರಬೇಕು. ಫಸ್ಟು ಈ ಥರ ಮೇಲೆ ಕೆಳಗೆ, ಆಮೇಲೆ ಸೈಡು ಈ ಥರ ಮಡಚಿ ಎಲ್ಲದನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇದಾದ್ಮೇಲೆ ಇನ್ನೊಂದು ಪಾರ್ಟ್ ಏನು ನಾವು ತಗೊಂಡಿದ್ದೀವಿ ಅದನ್ನು ಕೂಡ ಕೊಚ್ಕೊಂಡಿರೋ ಕೆಸುವಿನ ಎಲೆನ ನಾವು ಫಸ್ಟ್ ಪಾರ್ಟಿಗೆ ಹಾಕ್ಕೊಂಡಿದ್ದೀವಿ. ಕೊಚ್ಕೊಳ್ಳಾರದೆ ಇರೋದೇನಿದೆ ಅದರಲ್ಲಿ ಒಂದು ಸೊಪ್ಪನ್ನ ಇಟ್ಕೊಂಡು ಅದ್ರ ಮೇಲೆ ಮಸಾಲೆ ಹಚ್ಕೊಳ್ತಾ ಬರಬೇಕು. ಆದ್ಮೇಲೆ ಫಸ್ಟ್ ಸೈಡ್ ಅನ್ನ ಮಡಚಿಬಿಟ್ಟು ಅಲ್ಲೂ ಒಂದ್ ಸ್ವಲ್ಪ ಮಸಾಲೆ ಹಾಕೊಂಡು ಮತ್ತೆ ಮೇಲೆ ಕೆಳಗೇನು ಮಡಚಿ ಅಲ್ಲೂ ಮಸಾಲೆ ಹಾಕೊಂಡು ಆಮೇಲೆ ರೋಲ್ ಮಾಡ್ಕೋಬೇಕು. ಯಾಕಂದ್ರೆ ಪ್ರತಿ ಲೇಯರ್ ಅಲ್ಲೂ ಆ ಮಸಾಲೆ ಹೋದಾಗ ನಮಗೆ ತಿನ್ನೋವಾಗ ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಈ ತರ ರೋಲ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾವು ಸ್ಟೀಮರನ್ನ ನೀರು ಹಾಕೊಂಡು ಕುದಿಯಕ್ಕೆ ಬಿಟ್ಟಿರ್ತೀವಲ್ಲ, ಅದು ಕುದಿಯಕ್ಕೆ ಶುರುವಾದ ತಕ್ಷಣ ಇದನ್ನ ಇಟ್ಕೊಂಡಿರೋಂಥ ಪತ್ರೊಡೆ ಏನಿದೆ ಬಾಳೆ ಎಲೆನಲ್ಲಿ ಅದನ್ನ ಫಸ್ಟ್ ಇಟ್ಕೊಂತಿದ್ದೀನಿ ನಾನಿಲ್ಲಿ. ಯಾಕಂದ್ರೆ ಇಲ್ಲಿ 2 ರೀತಿ ಮಾಡ್ತಾ ಇದ್ದೀವಲ್ಲ, ಈ ಸೊಪ್ಪು ಏನಂದ್ರೆ ಮೇಲೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕೆಸುವಿನ ಎಲೆನಲ್ಲಿ ರೋಲ್ ಮಾಡಿರುವಂಥದ್ದು ಕೂಡ ಮೇಲೆ ಇಟ್ಕೊಂಡು ನಿಮ್ಗೇನಾದ್ರೂ ಮಸಾಲೆ ಇನ್ನೊಂದು ಸ್ವಲ್ಪ ಇದೆ ಅಂತಂದ್ರೆ ಮತ್ತೆ ಅದನ್ನ ಮೇಲಿಂದ ಹಚ್ಚಿ ಆಮೇಲೆ ಇದಕ್ಕೆ ಕವರ್ ಮಾಡ್ಕೋಬಹುದು. ಕವರ್ ಮಾಡಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ 30 ರಿಂದ 35 ನಿಮಿಷ ಬೇಯಿಸ್ಕೋಬೇಕು. ಈಗ ಇದು 30 ರಿಂದ 40 ನಿಮಿಷ ಆಗಿದೆ. ಈ ಥರ ಇಲ್ಲಿ 2 ರೀತಿಯಾದಂತಹ ಪತ್ರೊಡೆ
ರೆಡಿ ಮಾಡ್ಕೊಂಡಿದ್ದೀವಿ. ಇದ್ರ ಮೇಲಿಂದ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹಾಗೆ ತಿನ್ಬೋದು. ಇಲ್ಲ ಈ ಥರ ಬೇಡ, ಇನ್ನು ಇದಕ್ಕೆ ಮತ್ತೆ ಮಸಾಲೆ ಹಾಕೋಣ ಅಂತಿದ್ರೆ ಹೇಗೆ ಮಾಡೋದು ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ ಎಲ್ಲರಿಗೂ.